ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಕಾಸ್ ಕನ್ನಡದಲ್ಲಿ. ಸೊ ಇವತ್ತಿನ ವಿಡಿಯೋ ಒಂದು ಸ್ಕೂಟ್ರ್ ಮೇಲಿದೆ, ಯಾವುದೇ ಕಾರ್ ಮೇಲೆ ಏನಿಲ್ಲ. ಸೊ ಎಲೆಕ್ಟ್ರಿಕ್ ಸ್ಕೂಟ್ರ್ ಮೇಲೆ ಒಂದು ವಿಡಿಯೋ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕಿದ್ದೀನಿ. ಸೊ ನೀವು ಇವಾಗೆಲ್ಲ ಎಲೆಕ್ಟ್ರಿಕ್ ಮೇಲೆ ಶಿಫ್ಟ್ ಆಗ್ತಾ ಇದ್ದೀರಾ. ಸೊ ಎಲೆಕ್ಟ್ರಿಕ್ ಶಿಫ್ಟ್ ಆಗೋ ಹೊತ್ತಿಗೆ ಸ್ವಲ್ಪ ನೀವು ಥಿಂಕ್ ಮಾಡಬೇಕು, ಸ್ವಲ್ಪ ಒಳ್ಳೆ ಕಂಪನಿ ಇರುವಂಥ ಎಲೆಕ್ಟ್ರಿಕ್ ಸ್ಕೂಟ್ರನ್ನು ಪರ್ಚೇಸ್ ಮಾಡಬೇಕು. ಬಟ್ ಕೆಲವು ಕಂಪನಿ ಸ್ಕೂಟರ್ಸ್ ಕೂಡ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಒಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ರನ್ನಿಂಗ್ ಇರುವಾಗಲೇ ಒಂದು ಬೆಂಕಿ ಅದಕ್ಕೆ ಹತ್ತಿದೆ. ಸೊ ಬೆಂಕಿ ಫುಲ್ ಫೈರ್ ಇದರಲ್ಲಾಗಿದೆ ಅದು. ಸೊ ಅದಕ್ಕೆ ಫುಲ್ ಬೆಂಕಿ ಹಿಡಿದು ಅದು ಫುಲ್ ಸುಟ್ಟೋಗಿದೆ ಸ್ಕೂಟ್ರ್. ಸೊ ಅದರದ್ದೊಂದು ವಿಡಿಯೋ ನೋಡಿ ನೀವು. ಇದು ಕರ್ನಾಟಕದ ಒಂದು ಪ್ಲೇಸಿಂದ ವಿಡಿಯೋ ಆ್ಯಕ್ಚುಲಿ. ಸೊ ಫಸ್ಟ್ ನೀವು ನೋಡ್ಬೋದು. ಸೊ ಇದು ಯಾವ ಸ್ಪೀಡಲ್ಲಿ ಇದು ಬೆಂಕಿ ಇದರಲ್ಲಿ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಸೊ ಎಲೆಕ್ಟ್ರಿಕ್ ಇರೋಕ್ಕಿಂತ ಯಾವುದೇ ಸ್ವಲ್ಪ ಸಣ್ಣ ಪುಟ್ಟ ಸರ್ಕಿಟ್ ಏನಾದರೂ ಇಡೀ ಸ್ಕೂಟ್ರು ಇದರಲ್ಲಿ ಬೆಂಕಿಗೆ ಒಳಗಾಗುತ್ತೆ. ಆ್ಯಂಡ್ ಇದು ಫುಲ್ ಸುಟ್ಟು ಹೋಗಿದ ನಂತರದ್ದೊಂದು ಫೋಟೋ ಇದೆ, ಅದನ್ನು ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಬರೀ ಚೆಸ್ಸಿ ಫ್ರೇಮ್ ಮಾತ್ರ ಉಳಿದಿದೆ, ಮತ್ತೇನು ಉಳಿಲೇ ಇಲ್ಲ ಈ ಸ್ಕೂಟ್ರಿದು. ಸೊ ಇದು ಬೇಸಿಕಲಿ ಹೆಚ್ಚೇನು ರನ್ನು ಆಗಲಿಲ್ಲ. 3 to 4 ಕಿಲೋಮೀಟ್ರ್ ಬೆಳಗಿನ ಟೈಮಲ್ಲಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಇವರು ರನ್ ಮಾಡಿ ಬಂದಿದ್ದಾರೆ. ಆ್ಯಂಡ್ ಸಡನ್ಲಿ ಅದರಲ್ಲಿ ಸ್ಮೋಕ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕೂಡಲೇ ಅವರು ಸ್ಕೂಟ್ರನ್ನು ರೋಡಿನ ಸೈಡಿಗೆ ಹಾಕಿ ಇಳಿದಿದ್ದಾರೆ. ಸೊ ರೈಡರಿಗೆ ಏನಾಗಲಿಲ್ಲ, ರೈಡರ್ ಸೇಫ್ ಆಗಿದ್ದಾರೆ. ಆ್ಯಂಡ್ ಸ್ಕೂಟ್ರು ಆ ಒಂದು ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ಇಡೀ ಸ್ಕೂಟ್ರು ಫುಲ್ಲು ಬೆಂಕಿಗೆ ಒಳಗಾಗಿ ಫುಲ್ ಸುಟ್ಟೋಗಿದೆ. ಆ್ಯಂಡ್ ಲಾಸ್ಟ್ ಈ ಥರ ಒಂದು ಫ್ರೇಮ್ ಮಾತ್ರ ಇದರದು ಉಳಿದಿದೆ. ಸೊ ಇದರಲ್ಲಿ ನಾನು ಹೇಳೋದು ಒಂದೇ ಏನಂದರೆ, ನೀವು ಎಲೆಕ್ಟ್ರಿಕ್ ಸ್ಕೂಟ್ರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಓವರ್ ಹೀಟ್ ಏನಾದರೂ ಆಗ್ತಾಯಿದ್ರೆ ಅದನ್ನು ನೀವು ಸ್ವಲ್ಪ ಯೂಸ್ ಮಾಡೋದು ನಿಲ್ಲಿಸಬೇಕು. ಆ್ಯಂಡ್ ನೀವು ಸಡನ್ಲಿ ಕೆಲವು ಕಡೆ ರೈಡ್ ಮಾಡಿ ಬಂದಿರ್ತೀರ, ಅದರದ್ದು ಚಾರ್ಜ್ ಫುಲ್ಲು ಖಾಲಿಯಾಗಿರುತ್ತೆ. ಸೊ ಅದನ್ನು ಕೂಡ ಆ ಟೈಮಲ್ಲಿ ಕೂಡಲೇ ನೀವು ಚಾರ್ಜ್ ಹಾಕಬೇಡಿ. ಗಾಡಿ ಸ್ವಲ್ಪ ಕೋಲ್ಡ್ ಆಗಲಿ, ಅದಾದಮೇಲೆ ನೀವು ಚಾರ್ಜಿಗೆ ಇಡಿ. ಸೊ ಇದು ಚಾರ್ಜಿಂಗಲ್ಲಿ ಆಗಿರೋದಲ್ಲ. ಸೊ ರೈಡಿಂಗಲ್ಲಿ ಹೋಗ್ತಿರೋ ಹೊತ್ತಿಗೆ ಸಡನ್ಲಿ ಏನೋ ಆಗಿರೋದು. ಸೊ ರೈಡರ್ ಸೇಫ್ ಆಗಿದ್ದಾರೆ. ಆ್ಯಂಡ್ ಒಂದು ಸಲ ಎಲೆಕ್ಟ್ರಿಕ್ ಸ್ಕೂಟ್ರ್ ತಗೊಳ್ಳೋ ಮೊದಲು ಒಂದು ಸಲ ಥಿಂಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.